ಹಲೋ ಗೆಳೆಯರೇ, ನಾವು ಇರೋದು ಸತಾರ ಜಿಲ್ಲೆಯ ಮಹಾಬಲೇಶ್ವರಂ ಎಂಬ ಗ್ರಾಮದಲ್ಲಿ ಕೃಷ್ಣಾ ನದಿಯ ಉಗಮಸ್ಥಾನ ಜೊತೆಗೆ ಆದಂಥ ಈ ಒಂದು ಸ್ಥಳ. ಇಲ್ಲಿ ಬರುವಂಥ ಮೊಟ್ಟ ಮೊದಲ ನದಿ ಗಾಯತ್ರಿ ನದಿಯ ಉಗಮಸ್ಥಾನ. ನಂತರ ಎರಡನೇದಾಗಿ ಸಾವಿತ್ರಿ ಅನ್ನುವಂಥ ನದಿ ಕೆಳಗಡೆ ನೀರು ಕಾಣಿಸ್ತಾ ಇದೆ ನೋಡಿ. ಇದು ಸಾವಿತ್ರಿ ನದಿ ಉಗಮಸ್ಥಾನ. ಅದೇ ರೀತಿಯಾಗಿ ಮೂರನೇದಾಗಿ ಕೊಯ್ನಾ ನದಿಯ ಉಗಮಸ್ಥಾನ. ನಾವೆಲ್ಲ ಕೊಯ್ನಾ ಡ್ಯಾಮ್ ಅಂತ ಕೇಳ್ತಾ ಇದ್ದೀವಲ್ಲ, ಇದೇ ನದಿಗೆ ಇರ್ತಕ್ಕಂಥ ಒಂದು ಡ್ಯಾಮು ಕೊಯ್ನಾ. ಈ ಕೊಯ್ನಾ ನದಿಯ ಉಗಮಸ್ಥಾನ. ಅದೇ ರೀತಿಯಾಗಿ ನಾಲ್ಕನೆಯದಾಗಿ ವೆನ್ನಾ ಅನ್ನುವಂಥ ಒಂದು ನದಿ. ಈ ವೆನ್ನಾ ನದಿಯು ಕೂಡ ಇದೇ ಒಂದು ಸ್ಥಳದಲ್ಲಿ ಜನ್ಮ ತಳೆದಿರುವಂಥದ್ದು. ನಂತರ ಐದನೆಯದಾಗಿ ಕೃಷ್ಣಾ ನದಿ. ಈ 5 ನದಿಗಳು ಜೊತೆಗೆ ಸೇರಿಕೊಂಡು ಇಲ್ಲಿ ಭಾಗೀರಥಿ ಅನ್ನುವಂಥ ಒಂದು ಸ್ಥಾನವನ್ನು ಪಡೆದುಕೊಳ್ತದೆ. ಇದೊಂದು ಪವಿತ್ರವಾಗಿರುವಂಥ ಸ್ಥಾನ. ಈ ಪವಿತ್ರ ಸ್ಥಾನದಲ್ಲಿ ನಾವು ಇವತ್ತು ದೇವರ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ನಾವೆಲ್ಲ ಬಂದಿದ್ದೀವಿ. ಈ ಒಂದು ಸ್ಥಾನವನ್ನು ಪಂಚ ನದಿಗಳ ಜಮೀನು ಅಂಥೇಳಿ ಕರಿತಾ ಇದ್ದಾರೆ. ಇದೇ ನೋಡಿ, ಈ 5 ನದಿಗಳು ಸೇರಿಕೊಂಡು ಆಕಳ ಬಾಯಿಯಿಂದ ನೀರು ಹೊರಬಂದು ಮುಂದೆ ಕೃಷ್ಣಾ ನದಿ ಎಂಬ ಹೆಸರನ್ನು ಪಡೆದುಕೊಂಡು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಈ 4 ರಾಜ್ಯಗಳನ್ನು ಹಾಯ್ದು 4 ರಾಜ್ಯಗಳ ಜನತೆಯ ನೀರಿನ ದಾಹವನ್ನು ಇಂಗಿಸುತ್ತಾ ಕೊನೆಗೆ ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದು ನಮ್ಮಿ ಕೃಷ್ಣೆ, ನಮ್ಮೆಲ್ಲರ ಪವಿತ್ರ ನದಿ ಇದು.